ರಾವಣನ ಬಲಪ್ರಯೋಗಕ್ಕೆ ಬಗ್ಗಿದ ಮಾರೀಚ ನಿರ್ವಾಹ ಇಲ್ಲದೆ, ಗತ್ಯಂತರವಿಲ್ಲದೆ ಆ ಜಿಂಕೆಯ ರೂಪವನ್ನು ಸ್ವೀಕರಿಸಿ ಸೀತಾದೇವಿಯನ್ನು ರಾಮ ಲಕ್ಷ್ಮಣರನ್ನು ಮರುಳಿಗೊಳಿಸುವಂತಹ ಕಾರ್ಯಕ್ಕೆ ಇಳಿಬೇಕಾಯಿತು. ಅಯ್ಯೋ, ರಾಮನ ಮುಂದೆ, ಸೀತಾದೇವಿ ಮುಂದೆ ಅವರನ್ನೇ ಮರಳುಗೊಳಿಸಲಿಕ್ಕೆ ಹೊರಟಿದ್ದೇನೆ, ಇದು ತಪ್ಪು ಅನ್ನತಕ್ಕಂಥ ಭಾವ ಅಲ್ಲ. ರಾವಣ ಬಲಪ್ರಯೋಗ ಮಾಡಬೇಕಾಗಿ ಬಂತು. ಯಾಕೆ ಅಂತಂದರೆ, ಅಲ್ಲಿ ಹೋದರೆ ತನಗೆ ಈ ಬಾರಿ ಸಾವು ನಿಶ್ಚಯ ಅನ್ನೋದು ಆ ಮಾರೀಚನ ನಿಶ್ಚಯ ಇತ್ತು. ಹಾಗಾಗಿ ಹೋಗಲಿಕ್ಕೆ ಹಿಂದೇಟು ಹಾಕ್ತಾ ಇದ್ದ. ರಾವಣನ ಬಲಪ್ರಯೋಗಕ್ಕೆ ಬಗ್ಗಿ ಹೋಗಬೇಕಾಯಿತು. ಹಾಗೆ ಹೋದ. ಬಂಗಾರದ ಜಿಂಕೆಯ ರೂಪವನ್ನು ಪಡೆದು ಸಂಚರಿಸ್ತಾ ಇದ್ದಾನೆ. ಕಾಡಿನಲ್ಲಿದ್ದಂತಹ ಜಿಂಕೆಗಳ ನಡುವೆ ಸೇರಿಕೊಂಡ. ಆ ಜಿಂಕೆಗಳು ಘ್ರಾಣ ಶಕ್ತಿ ಅವುಗಳಿಗೆ ಬಹಳ. ದೂರದಲ್ಲಿ ಬಣ್ಣವನ್ನು ನೋಡಿ, ಅವು ಆಕಾರವನ್ನು ನೋಡಿ ತಮ್ಮ ಜಾತಿಯ ಯಾವುದೋ ಒಂದು ಪ್ರಾಣಿ ಅಂತ ಬಳಿ ಬಂದರೂ ಯಾವಾಗ ಆತನ ದೇಹದ ವಾಸನೆ ಮೂಗಿಗೆ ಬಡೀತೋ, ಇವು ನಮ್ಮ ಜಾತಿಯವನಲ್ಲ ಅಂತ ಹೇಳಿಕೊಂಡು ಆ ಜಿಂಕೆಗಳು ಕೂಡ ಓಡಿ ಹೋಗಿದ್ದಾವೆ. ಮಾರೀಚನಿಗೆ ಆ ಜಿಂಕೆಗಳನ್ನು ಹಿಡಿದು ತಿನ್ನಬೇಕು ಅನ್ನತಕ್ಕಂತಹ ಆಸೆ ಹುಟ್ಟಿದೆ. ಆದರೆ ಎಲ್ಲಿ ಹಾಗೆ ತಾನು ಮಾಡಿದೆ ಅಂತಂದರೆ, ತನ್ನ ನಿಜ ಬಣ್ಣ ಬಯಲಾಗತ್ತೋ ಅನ್ನುವ ಭಯದಿಂದ, ಕಾರ್ಯ ಕೆಡತ್ತೋ ಅನ್ನುವ ಭಯದಿಂದ ಏನಾದರೂ ಮಾಡಿ ಸೀತಾರಾಮರನ್ನು ವಂಚಿಸಬೇಕು. ಹಾಗಾಗಿ ತನ್ನ ಹಂಬಲವನ್ನು ಹತ್ತಿಕ್ಕಿಕೊಂಡು ನಾನಾ ಬಗೆಯ ನಾಟ್ಯವನ್ನು ಮಾಡ್ತಾ ಸಂಚರಿಸ್ತಾ ಇದ್ದಾನೆ. ಆ ದೃಶ್ಯ ಸೀತಾದೇವಿಯ ಕಣ್ಣಿಗೆ ಬಿತ್ತು. ಪುಷ್ಪಗಳನ್ನು ಸಂಗ್ರಹಿಸುವುದಕ್ಕೋಸ್ಕರ ವನಕ್ಕೆ ತೆರಳಿದಂತಹ ಸೀತಾದೇವಿ ಆ ಜಿಂಕೆಯನ್ನು ಕಂಡರು. ಪ್ರಹೃಷ್ಟಾಜಾನವದ್ಯಾಂಗಿ ಮೃಷ್ಟ ಹಾಟಕವರ್ಣಿನಿ ಭರ್ತಾರಮಪಿ ಚಕ್ರಂದ ಲಕ್ಷ್ಮಣಂಚೈವ ಸಾಯುಧಂ. ಅಂಥ ಸುಂದರವಾದ ದೃಶ್ಯ. ತಾನೊಬ್ಬಳೇ ನೋಡಿ ಸುಖಿಸೋದಲ್ಲ. ವನವಾಸಕ್ಕೆ ಬಂದು ಸುಮಾರು 10 ವರ್ಷಗಳೇ ಸಂದಿದ್ದಾವೆ. ಈ ತನಕ ಇಂತಹ ಒಂದು ಪ್ರಾಣಿಯನ್ನು ನೋಡಿದ್ದಿಲ್ಲ. ಅಪರೂಪದ ಈ ದೃಶ್ಯ, ಅದನ್ನು ಕಂಡು ನಾನು ಮಾತ್ರ ಆನಂದಿಸೋದಲ್ಲ, ರಾಮಲಕ್ಷ್ಮಣರು ಆನಂದಿಸಬೇಕು. ಹಾಗೇ ಅಂತ ಹೇಳಿಕೊಂಡು ರಾಮಲಕ್ಷ್ಮಣರನ್ನು ಕೂಗಿ ಕೂಗಿ ಸೀತಾದೇವಿ ಕರೀತಾ ಇದ್ದಾರೆ. ಆಹೂಯ ಆಹೂಯ ಚ ಪುನಃ ತಮೃಗಂ ಸಾಧು ವೀಕ್ಷತೆ. ಕರೆದು ಕರೆದು ತೋರಿಸ್ತಾ ಇದ್ದಾರೆ. ಆಗಚ್ಚಾಗಚ್ಚ ಶೀಘ್ರಂ ವೈ ಆರ್ಯಪುತ್ರ ಸಹಾನುಜ, ಬೇಗ ಬಾ ಬೇಗ ಬಾ. ಅಪರೂಪದ ದೃಶ್ಯ ಒಂದಿಲ್ಲಿದೆ. ಅವರಿಬ್ಬರು ಕೂಡ ಓಡಿ ಬಂದಿದ್ದಾರೆ. ಆ ಜಿಂಕೆಯನ್ನು ಇಬ್ಬರು ಕಂಡರು. ಅದನ್ನು ಕಂಡದ್ದೇ ಲಕ್ಷ್ಮಣ ಸಂದೇಹಗೊಂಡು ತಾನಂತ ಇದ್ದಾನೆ, ತಮೇವೈನಮಹಂ ಮನ್ಯೇ ಮಾರೀಚಂ ರಾಕ್ಷಸಂ ಮೃಗಂ. ಮಾರೀಚ, ಈ ಜಿಂಕೆ ಇನ್ಯಾರೂ ಅಲ್ಲ, ಮಾರೀಚ ಇದ್ದಾನೆ ನಾನು ಊಹಿಸ್ತಾ ಇದ್ದೇನೆ. ಯಾಕೆ? ಮಾರೀಚನ ಇಂತಹ ಕೃತ್ಯ ಅದು ಇದೇ ಮೊದಲಲ್ಲ. ರಾವಣನ ಮುಂಭಾಗದಲ್ಲಿ ಅವನೇ ಆ ಪ್ರಸ್ತಾಪವನ್ನು ಮುಂದಿಟ್ಟಿದ್ದ. ಈ ಕಾಡಿನೊಳಗೆ ಜಿಂಕೆಯ ರೂಪವನ್ನು ತಾಳಿ ಅನೇಕ ಋಷಿಮುನಿಗಳನ್ನು ಕೊಂದು ತಿಂದಿದ್ದೇನೆ ಅಂತ ಅವನೇ ಹೇಳಿದ್ದ. ಆ ಸುದ್ದಿ ಮಾರೀಚನೆಂಬ ರಾಕ್ಷಸ ಕಾಡೊಳಗೆ ಬಂದು ಜಿಂಕೆಯ ರೂಪವನ್ನು ಧರಿಸಿ ಮಾಯಾವಿಯಾಗಿ ಬಂದು ಋಷಿಮುನಿಗಳನ್ನು ಸಂಹರಿಸ್ತಾ ಇದ್ದಾನೆನ್ನುವ ವಿಚಾರ ಋಷಿಗಳ ಮೂಲಕನೇ ಲಕ್ಷ್ಮಣನ ಕಿವಿಗೂ ಬಿದ್ದಿತ್ತು. ಇಂತಹ ಒಂದು ಜಿಂಕೆಯನ್ನು ಕಂಡದ್ದೇ
ಎಲ್ಲೂ ಇಲ್ಲದ ಇಂತಹ ಒಂದು ಜಿಂಕೆ ಇಲ್ಲಿ ಬಂದಿದೆ ಅಂತಂದರೆ ಇದು ಸಹಜವಾದ ಜಿಂಕೆ ಅಲ್ಲ, ಇದು ಆ ಮಾರೀಚನ ಇಲ್ಲಿ ಬಂದಿದ್ದಾನೆ ಹೀಗೆ ಅಂತ ಹೇಳಿಕೊಂಡು ತನ್ನ ಅಭಿಪ್ರಾಯವನ್ನು ಲಕ್ಷ್ಮಣ ಮುಂದಿಡ್ತಾ ಇದ್ದಾನೆ. ಋಷಿಮುನಿಗಳನ್ನಷ್ಟೇ ಅಲ್ಲ, ಚರಂತೋ ಮೃಗಯಾಂ ಹೃಷ್ಟಾ ಪಾಪೇನ ಉಪಾಧಿನಾವನೆ ಅನೇನ ನಿಹತಾರಾಮ ರಾಜಾನಃ ಕಾಮರೂಪಿಣ. ಋಷಿಮುನಿಗಳನ್ನಷ್ಟೇ ಅಲ್ಲ ಇವನು ಸಂಹಾರ ಮಾಡಿದ್ದು, ಮೃಗಬೇಟೆಗೋಸ್ಕರ ಬಂದಿರತಕ್ಕಂತಹ ರಾಜರನ್ನು ಇದೇ ತನ್ನ ಒನಪು ವಯ್ಯಾರದಿಂದ ಮರಳುಗೊಳಿಸಿ ಅದೆಷ್ಟೋ ರಾಜರನ್ನು ಕೂಡ ಸಂಹಾರ ಮಾಡಿದ್ದಾನೆ. ಅಂತಹ ಈ ಮಾಯಾವಿ ಮಾರೀಚನಿದ್ದಾನೆ, ಅವನೇ ಇಂತಹ ಜಿಂಕೆಯ ರೂಪವನ್ನು ಧರಿಸಿಕೊಂಡು ತಿರುಗಾಡ್ತಾ ಇದ್ದಾನೆ. ಯಾಕೆ? ಲೋಕದಲ್ಲಿ ಎಲ್ಲಾದರೂ ಸರಿ ಮೃಗೋ ಕೇವಂ ವಿಧೋ ರತ್ನ ವಿಚಿತ್ರೋ ನಾಸ್ತಿ ರಾಘವ. ಅಣ್ಣ, ಇಂತಹ ರತ್ನ ಖಚಿತವಾಗಿರತಕ್ಕಂತಹ ಮೈಯನ್ನು ಹೊಂದಿರುವಂತಹ ಜಿಂಕೆ ಲೋಕದಲ್ಲಿ ಎಲ್ಲೆಲ್ಲೂ ಇಲ್ಲ. ಇದು ಕೃತಕವಾಗಿರತಕ್ಕಂಥ ಜಿಂಕೆ. ಕೃತಕವಾದ ವಸ್ತುವಿನ ಲಕ್ಷಣವೇ ಹಾಗಿರತ್ತೆ. ಏನು ಸಹಜವಾಗಿರತಕ್ಕಂತಹ ವಸ್ತು ಏನಿದೆಯೋ ಅದನ್ನು ಕೂಡ ಮೀರಿಸುವಂತಹ ರೂಪಗಳು ಅದರಲ್ಲಿರ್ತವೆ. ಈ ಜಿಂಕೆಯಲ್ಲಿ ಅಂತಹ ವೈಲಕ್ಷಣ್ಯಗಳು ಕಾಣ್ತಾ ಇದ್ದಾವೆ, ವೈಶಿಷ್ಟ್ಯಗಳು ಕಾಣ್ತಾ ಇದ್ದಾವೆ. ಹಾಗಾಗಿ ಇದು ಸಹಜವಾದ ಜಿಂಕೆ ಅಲ್ಲೇ ಅಲ್ಲ. ಜಗತ್ಯಾಂ ಜಗತೀನಾಥ ಮಾಯೈಷಾಹಿನ ಸಂಶಯ. ಯಾವ ಜಗತ್ತಿನ ಯಾವ ಲೋಕದಲ್ಲೂ ಕೂಡ ಇಂತಹದ್ದೊಂದು ಜಿಂಕೆ ಇದೆ ಅನ್ನುವ ಸುದ್ದಿಯೂ ಕೂಡ ನಾನು ಕೇಳಿದವನಲ್ಲ. ಹಾಗಾಗಿ ಇದು ಆ ಮಾರೀಚನ ಮೋಸವೇ ಸರಿ, ಮೋಸವೇ ಸರಿ. ಲಕ್ಷ್ಮಣ ಎತ್ತಿದ ಬಾಯಿಗೆ ಹೀಗಂದಾಗ ಸೀತಾದೇವಿ ಕಸಿವಿಸಿಕೊಂಡು ಅಂತ ಇದ್ದಾರೆ. ಕಸಿವಿಸಿ ಯಾಕೆ? ಸೀತಾರಾಮರು ಕಾಡಿಗೆ ಬಂದದ್ದೇ ಕೇವಲ ದಶರಥ ರಾಜನ ಮಾತನ್ನು ಉಳಿಸಬೇಕು ಅನ್ನೋದಷ್ಟೇ ಅವರ ಉದ್ದೇಶ ಆಗಿರಲಿಲ್ಲ. ರಾಕ್ಷಸರ ವಧೆ, ಋಷಿಮುನಿಗಳಿಗೆ ಪೀಡೆಯನ್ನು ಕೊಡ್ತಾ ಇರುವಂತಹ, ಲೋಕಕ್ಕೆ ವಿನಾಶಕಾರಿಗಳಾಗಿದ್ದಂತಹ ರಾಕ್ಷಸರ ಸಂಹಾರ ನಡೆಯಬೇಕು. ಅದಕ್ಕೋಸ್ಕರ ಕಾಡಿಗೆ ಬಂದಿದ್ದಾರೆ. ಆ ನಾಟಕ ಮುಂದುವರಿದಿದೆ. ಆ ಹೊತ್ತಿಗೆ ಲಕ್ಷ್ಮಣ ಹೀಗಂದಾಗ ಅದನ್ನು ಒಪ್ಪಿಕೊಂಡು ಬಿಟ್ಟರೆ ಮುಂದಿನ ಕಾರ್ಯ ಸುಗಮ ಆಗೋದಿಲ್ಲ. ಅದಕ್ಕೋಸ್ಕರ ಸೀತಾದೇವಿ ಆ ಲಕ್ಷ್ಮಣನ ಮಾತನ್ನು ಅಲ್ಲೇ ತುಂಡರಿಸ್ತಾ ಇದ್ದಾರೆ. ಆರ್ಯಪುತ್ರಾಭಿರಾಮೋಸೌ ಮೃಗೋ ಹರತಿ ಮೇ ಮನಃ ಆನಯೈನಂ ಮಹಾಬಾಹೋ ಕ್ರೀಡಾರ್ಥಂ ನೋ ಭವಿಷ್ಯತಿ. ಇಹಾಶ್ರಮ ಪದೇಸ್ಮಾಕಂ ಬಹವಃ ಪುಣ್ಯದರ್ಶನಾಃ ಮೃಗಾಶ್ಚರಂತಿ ಸಹಿತಾಃ ಚಮರಾಃ ಸ್ನವರಾಸ್ತಥಾ ವೃಕ್ಷಾಃ ಪೃಷತಸಂಘಾಶ್ಚ ವಾನರಾಃ ಕಿನ್ನರಾಸ್ತಥಾ. ಆರ್ಯಪುತ್ರ, ಮನಸ್ಸನ್ನು ಸೆಳೀತಾ ಇದೆ ಈ ಜಿಂಕೆ. ಇಂತಹ ಪ್ರಾಣಿ ಈ ಆಶ್ರಮದ ಪರಿಸರದಲ್ಲಿ ಅವೆಷ್ಟೋ ಬಗೆ ಬಗೆಯ ಸುಂದರವಾದ ಪ್ರಾಣಿಗಳಿದ್ದಾವೆ. ವೃಕ್ಷಾಃ ಪೃಷತಸಂಘಾಶ್ಚ ವಾನರಾಃ ಕಿನ್ನರಾಃ ಚಮರಾಃ ಸೃಮರಾಃ. ಅವೆಷ್ಟು ಸುಂದರವಾಗಿದ್ದಾವೆ. ಅಂತಹ ಸುಂದರವಾದ ಪ್ರಾಣಿಗಳ ನಡುವೆ ಇದು ಒಂದು ಯಾಕೆ ಆಗಿದ್ದಿರಬಾರದು? ಮನಸ್ಸೆಳೆಯುವಂತಹ ಸುಂದರವಾದ ರೂಪ. ಆಶ್ರಮದಲ್ಲಿ ಇತರೆಲ್ಲ ಪ್ರಾಣಿಗಳ ಜೊತೆಗೆ ಇದು ಕೂಡ ನಮ್ಮ ಜೊತೆಗೆ ಇರಲಿ. ಅದರ ಆ ರೂಪ, ಒನಪು, ವಯ್ಯಾರ
ಅದರ ತೇಜಸ್ಸು, ಅದರ ಕಾಂತಿ ಇವೆಲ್ಲವೂ ಕೂಡ ನಾನಾವರ್ಣ ವಿಚಿತ್ರಾಂಗ ರತ್ನಭೂತೋ ಮಮಾಗ್ರತಃ ದ್ಯೋತಯನ್ ವರಂ ಅವ್ಯಗ್ರಂ ಶೋಭತೆ ಶಶಿಸನ್ನಿಭ. ಇಂತಹ ರೂಪ ಲಾವಣ್ಯಗಳಿಗೆ ಆಶ್ರಯವಾಗಿರತಕ್ಕಂತಹ ಜಿಂಕೆ ನಮ್ಮಾಶ್ರಮದ ಪರಿಸರದಲ್ಲಿ ಇತ್ತು, ಸದಾ ಇತ್ತು ಅಂತಂದರೆ ನಮ್ಮ ಆಶ್ರಮಕ್ಕೇನದೊಂದು ಶೋಭೆ. ಅಹೋ ರೂಪಂ ಅಹೋ ಲಕ್ಷ್ಮೀ ಸ್ವರಸಂಪಚ್ಚ ಶೋಭನ ಮೃಗೋದ್ಭುತೋ ವಿಚಿತ್ರಾಂಗೋ ಹೃದಯಂ ಹರತೀವಮೇ. ಅದರ ರೂಪ ಏನು, ಅದರ ಕಾಂತಿ ಏನು, ಕೂಗಿದಾಗಲೂ ಕೂಡ ಅದನ್ನು ಕೇಳಲಿಕ್ಕೆ ಬಹಳ ಇಂಪು. ಹೀಗೆ ಈ ಜಿಂಕೆ ನನ್ನ ಮನಸ್ಸನ್ನು ಸೆಳೀತಾ ಇದೆ. ಏನಕ್ಕೇನ ಪ್ರಕಾರೇಣ ಆ ಜಿಂಕೆ ಅದು ನಮಗೆ ಬೇಕೇ ಬೇಕು. ಯತಿಗ್ರಹಣಮಭ್ಯೇತಿ ಜೀವನ್ನೇವ ಮೃಗಸ್ತವ ಆಶ್ಚರ್ಯಭೂತಂ ಭವತಿ ವಿಸ್ಮಯಂ ಜನಯಿಷ್ಯತಿ. ಈ ಜಿಂಕೆಯನ್ನು ರಸಿಕೊಂಡು ಹೋಗು, ಅದನ್ನು ಹಿಡ್ಕೊಂಡು ಬಾ. ಇನ್ನೇನು ಒಂದು ವರ್ಷದೊಳಗಾಗಿ ವನವಾಸದ ದೀಕ್ಷೆ ಮುಗಿಲಿಕ್ಕಿದೆ. ಅಲ್ಲಿಂದ ಮತ್ತೆ ನಾವು ಪುನಃ ಅಯೋಧ್ಯೆಗೆ ಹೋಗ್ತಾ ಇದ್ದೇವೆ. ಇಲ್ಲಿ ನಾವಷ್ಟೇ ಮೂವರು ಇದನ್ನು ಕಂಡದ್ದು, ಅದನ್ನು ಕಂಡು ನಾವು ಸುಖಿಸಿದ್ದು. ನಮ್ಮಲ್ಲೇ ಇದು ಮುಗಿಬಾರದು, ಅದನ್ನು ರಾಜ್ಯಕ್ಕೂ ಪಟ್ಟಣಕ್ಕೂ ಕರ್ಕೊಂಡು ಹೋಗೋಣ. ನಾಡಿನ ಮಂದಿಯೆಲ್ಲ ಇದನ್ನು ನೋಡುವಂತಾಗಲಿ. ಅಂತಃಪುರೇ ವಿಭೂಷಾರ್ಥೋ ಮೃಗಯೇಷ ಭವಿಷ್ಯತಿ. ಅಂತಃಪುರದೊಳಗೆ ಇದು ಅಲಂಕಾರವಾಗಿ ನಮ್ಮ ಜೊತೆಗೆ ಇರಲಿ. ಹಾಗೊಂದು ವೇಳೆ ಜೀವಂತವಾಗಿ ಸಿಕ್ಕಿಲ್ಲ ಅಂತಂದರೆ ಈ ಕಾಡಿನೊಳಗೆ ನಾವಲ್ಲದಿದ್ದರೆ ಇನ್ನೊಬ್ಬರು ಅದನ್ನು ಒಯ್ತಾರೆ, ಇಲ್ಲ ಇನ್ಯಾವುದೋ ಹಿಂಸ್ರ ಪ್ರಾಣಿಯ ಬಾಯಿಗೆ ಸಿಲುಕಿ ಸಾಯತ್ತೆ. ಹಾಗಾಗಿ ಅದು ಅಪೂರ್ವವಾದ ಸೊತ್ತು ನಮಗೆ ಬೇಕೇ ಬೇಕು. ಜೀವಂತವಾಗಿ ಅದು ಸಿಕ್ಕಿಲ್ಲ ಅಂತಂದರೆ ಅದನ್ನು ಕೊಂದಾದರೂ ಸರಿ, ಅದರ ಚರ್ಮವನ್ನಾದರೂ ತೆಗೆದುಕೊಂಡು ಬಾ. ಜೀವನ್ನ ಯದಿ ತೇಭ್ಯೇತಿ ಗ್ರಹಣಂ ಮೃಗಸತ್ತಮಃ ಅಜಿನಂ ನರಶಾರ್ದೂಲ ರುಚಿರಂತು ಭವಿಷ್ಯತಿ. ಅದು ಜೀವಂತವಾಗಿ ನಮಗೆ ಸಿಕ್ಕಿಲ್ಲ ಅಂತಂದರೆ ನಮಗೆ ಉಪಯೋಗಕ್ಕೆ ಒಂದು ಒಳ್ಳೆಯ ಕೃಷ್ಣಾಜಿನ ಆಯಿತು, ಅದನ್ನಾದರೂ ತಗೊಂಬ. ಹೀಗೆ ಆ ಸೀತಾದೇವಿ ಆ ಜಿಂಕೆಯ ರೂಪವನ್ನು ಅಹೋ ಅಹೋ ಎಂಬುದಾಗಿ ಆಶ್ಚರ್ಯಚಕಿತಳಾಗಿ ವರ್ಣಿಸ್ತಾ ಇದ್ದರೆ ಶ್ರೀರಾಮಚಂದ್ರ ಏನು ಮಾಡಬೇಕು? ಸರ್ವಜ್ಞ ತಮನಾಗಿರತಕ್ಕಂತಹ ಶ್ರೀರಾಮಚಂದ್ರ ಅವನೂ ಕೂಡ ಸೀತೆಯ ಮಾತನ್ನು ಅನುಮೋದಿಸ್ತಾ ಇದ್ದಾನೆ. ಯಾಕೆ? ಈ ಮೂಲಕ ಮುಂದಿನ ಕಾರ್ಯಗಳೆಲ್ಲ ನೆರವೇರಬೇಕು. ಬಭೂವ ರಾಘವಸ್ಯಾಪಿ ಮನೋ ವಿಸ್ಮಯಮಾಗತಂ ಇತಿ ಸೀತಾವಚ ಶ್ರುತ್ವಾ ದೃಷ್ಟ್ವಾ ಚ ಮೃಗಮದ್ಭುತಂ. ಸೀತೆಯ ಮಾತನ್ನು ಕೇಳಿದ್ದಾನೆ, ಕಣ್ಣ ಮುಂದೆ ಆ ಜಿಂಕೆಯನ್ನು ಕಂಡಿದ್ದಾನೆ. ಹಾಗಾಗಿ ಶ್ರೀರಾಮಚಂದ್ರನೂ ಕೂಡ ತಾನು ಆ ಜಿಂಕೆಯನ್ನು ಕಂಡು ಮೋಹಿತನಾದವರಂತೆ ನಟಿಸಿ ಅಂತ ಇದ್ದಾನೆ. ಲಕ್ಷ್ಮಣನಲ್ಲಿ ಅಂದ, ಪಶ್ಯ ಲಕ್ಷ್ಮಣ ವೈದೇಹ್ಯಾ ಸ್ಪೃಹಾಂ ಉಲ್ಲಸಿತಾಮಿಮಾಂ ರೂಪಶ್ರೇಷ್ಠತೆಯ ಆಕೇಶ ಮೃಗೋದ್ಯನ ಭವಿಷ್ಯತಿ. ಲಕ್ಷ್ಮಣ, ನೀನೇ ಗಮನಿಸಿದಿ, ಸೀತಾದೇವಿ ಈ ಜಿಂಕೆಗೋಸ್ಕರ ಅದೆಷ್ಟು ಆಶೆ ಪಟ್ಟಿದ್ದಾಳೆ. ಇದಕ್ಕೆ ಸದೃಶವಾಗಿರತಕ್ಕಂಥ ಇನ್ನೊಂದು ಜಿಂಕೆ ಈ ಲೋಕದಲ್ಲಿ ಕಂಡದ್ದಿಲ್ಲ. ಹಾಗಾಗಿ ಶ್ರೀರಾಮಚಂದ್ರ ಸೀತಾದೇವಿಯ ಸಹಾಯಕ್ಕೆ ನಿಂತವನಂತೆ ಆ ಜಿಂಕೆಯ ರೂಪವನ್ನು, ಲಾವಣ್ಯವನ್ನು ತಾನೂ ಇನ್ನಷ್ಟು ವರ್ಣಿಸ್ತಾ ಇದ್ದಾನೆ. ಇಂಥ ಒಂದು ರೂಪದ ಜಿಂಕೆಯನ್ನು ಕಂಡ್ರೆ ಯಾರಿಗೆ ತಾನೇ ಆಶೆ ಆಗೋದಿಲ್ಲ ಹೇಳು? ನಾವಲ್ಲ ಅಂತ ಆದದ್ದಾದರೆ ಘ್ರಂಥಿ ಲಕ್ಷ್ಮಣ ರಾಜಾನೋ ಮೃಗಯಾಯಂ ಮಹಾವನೆ ಧನಾನಿ ವ್ಯವಸಾಯೇನ ವಿಚೀಯಂತೆ ಮಹಾವನೆ. ನಾವಲ್ಲದಿದ್ದರೆ ಇನ್ಯಾರೋ ಬಂದು ಈ ಮೃಗವನ್ನು ಹೊಡೆದು ತಗೊಂಡು ಹೋಗ್ತಾರೆ. ಹಾಗಾಗಿ ಅವಶ್ಯವಾಗಿ ಇದನ್ನು ನಾವು ತೆಗೆದುಕೊಳ್ಳೋಣ. ಜೀವಂತವಾಗಿ ಸಿಕ್ಕಿಲ್ಲ ಅಂತಂದರೆ ಅದರ ಚರ್ಮವನ್ನಾದರೂ ತೆಗೆದುಕೊಂಡು ಬಂದು ಸೀತಾದೇವಿ ಬಯಸಿದ್ದಾಳೆ.
ಉಪಾಸನ ಕಾಲದಲ್ಲಿ ಅದರ ಮೇಲೆ ಕುಳಿತುಕೊಳ್ಬೇಕು ಅಂತ ಹೇಳಿಕೊಂಡು ಎಂತಹ ನುಣುಪಾಗಿರತಕ್ಕಂತಹ ಚರ್ಮ ಅದರದ್ದು ರೋಮರಾಜಿಗಳು ಕಾಣ್ತಾ ಇದ್ದಾವೆ. ಇನ್ಯಾವುದೇ ವಸ್ತುವಿನಿಂದ ಮಾಡಿರತಕ್ಕಂಥ ಆಸನವೂ ಕೂಡ ಇಷ್ಟು ಸುಂದರವಾಗಿ ಇದ್ದಿರಲಿಕ್ಕಿಲ್ಲ. ಏಷಚೈವ ಮೃಗಶ್ರೀಮಾನ್ ಎಷ್ಟು ದಿವ್ಯೋ ನಭಶ್ಚರ. ಇಂತಹ ಆ ಆಸನ ಅದು ಸೀತಾದೇವಿ ಬಯಸ್ತಾ ಇದ್ದಾಳೆ. ಹಾಗಾಗಿ ನಾನೊಂದು ತೆಗೆದುಕೊಂಡು ಬರಲಿಕ್ಕೆ ಹೋಗ್ತಾ ಇದ್ದೇನೆ. ಲಕ್ಷ್ಮಣ, ಇದು ಜಿಂಕೆಯಲ್ಲ, ಮಾರೀಚನೇ ಈ ವೇಷದಿಂದ ಬಂದಿದ್ದಾನೆ ಅಂತ ಹೇಳ್ತಾ ಇದ್ದೀಯಾ. ಯಾಕೆ ಆಗಿದ್ದಿರಬಾರದು? ಯದಿವಾಯಂ ತಥಾ ಯನ್ಮಾಂ ಭವೇದ್ವದಸಿ ಲಕ್ಷ್ಮಣ ಮಾಯೈಷಾ ರಾಕ್ಷಸಸ್ಯೇತಿ ಕರ್ತವ್ಯಸ್ಯ ವಧೌಮಯ. ಆಗಲಿ, ಆ ಮಾರೀಚನೇ ಈ ವೇಷವನ್ನು ತೊಟ್ಟು ಬಂದವನೇ ಹೌದದ್ದಾಗಿದ್ದರೂ ಕೂಡ ಅವನ ಸಂಹಾರ ನಾವು ಮಾಡಲೇಬೇಕು. ಹಾಗಾಗಿ ಯಾಕೆ ರಾಮ ಅಂತ ಇದ್ದಾನೆ, ಏತೇನ ಹಿ ನೃಶಂಸೇನ ಮಾರೀಚೇನ ಅಕೃತಾತ್ಮನ ವನೇ ವಿಚರತಾಪೂರ್ವಂ ಹಿಂಸತಾ ಮುನಿಪಂಗವಾಹ. ಈ ಮಹಾಕ್ರೂರಿಯಾಗಿರತಕ್ಕಂತಹ ಮಾರೀಚ ಅರಣ್ಯವಾಸಿಗಳಾಗಿರತಕ್ಕಂತಹ ಋಷಿಮುನಿಗಳಿಗೆ ಕೊಟ್ಟಂತಹ ಹಿಂಸೆ ಅದು ಒಂದಲ್ಲ ಎರಡಲ್ಲ. ಉತ್ಥಾಯ ಬಹವೋ ನೇನ ಮೃಗಯಾಯಾಂ ಜನಾಧಿಪಾಃ ನಿಹತಾಃ ಪರಮೇಶ್ವಾಸಾಃ ತಸ್ಮಾತ್ ವಧ್ಯಸ್ತ್ವಯಂ ಮೃಗಃ. ಈತ ಮಾಡಿರತಕ್ಕಂತಹ ಅನ್ಯಾಯಕ್ಕೆ ತಕ್ಕುದಾದ ಶಿಕ್ಷೆ ಅವನಿಗೆ ಹತ್ಯೆಯೇ ಸರಿ, ವಧವೇ ಸರಿ. ಹಾಗಾಗಿ ಈ ಹಿಂದೆ ವಾತಾಪಿ ಇಲ್ವಲರೆಂಬಂತಹ ರಾಕ್ಷಸರು ಹೇಗೆ ಋಷಿಮುನಿಗಳಿಗೆ ಪೀಡಕರಾಗಿದ್ದುಕೊಂಡು ಕೊನೆಗೆ ಅಗಸ್ತ್ಯ ಮುನಿಗಳಿಂದ ಸಂಹೃತರಾದರೂ, ಅದರಂತೆ ಅಹಮೇನಂ ವಧಿಷ್ಯಾಮಿ ಗ್ರಹಿಷ್ಯಾಮ್ಯಥವಾ ಮೃಗಂ ಯಾವದ್ಗಚ್ಛಾಮಿ ಸೌಮಿತ್ರೇ ಮೃಗಂ ಆನಯಿತುಂ ಧೃತಂ. ಆ ಅಗಸ್ತ್ಯರು ವಾತಾಪಿ ಇಲ್ವಲರನ್ನು ಸಂಹಾರ ಮಾಡಿದಂತೆ ಲೋಕ ಕಂಟಕನಾಗಿರುವಂತಹ ಮಾರೀಚನ ಸಂಹಾರ ಅದು ಅಗತ್ಯವಾಗಿ ನಾನು ಮಾಡಲೇಬೇಕಾದುದಾಗಿದೆ. ಹಾಗಾಗಿ ಇದೋ ನಾನಿವಾಗ ಹೊರಡ್ತಾ ಇದ್ದೇನೆ. ಅಹಮೇನಂ ವಧಿಷ್ಯಾಮಿ, ಒಂದೋ ಇವನು ಹಿಡಿತೇನೆ, ಇಲ್ಲ ಅವನನ್ನು ಸಂಹಾರ ಮಾಡ್ತೇನೆ. ಆ ಹೊತ್ತಿಗೆ ಆಶ್ರಮದ ಕಡೆ ಸೀತಾದೇವಿಯ ಕಡೆಗೆ ಗಮನ ಇಡು. ಪಶ್ಯ ಲಕ್ಷ್ಮಣ ವೈದೇಹ್ಯ ಮೃಗತ್ವ ಜಗತಾಂ ಸ್ಪೃಹ ಅಪ್ರಮತ್ತೇನ ತೇ ಭಾವ್ಯಂ ಆಶ್ರಮಸ್ಥೇನ ಸೀತೆಯ. ಆಶ್ರಮದಲ್ಲಿ ಸೀತಾದೇವಿ ಇದ್ದಾಳೆ. ನಾನದನ್ನು ಅನುಸರಿಸಿಕೊಂಡು ದೂರ ಹೋದೆ ಅಂತಂದರೆ ಆ ಕಡೆ ಸೀತಾದೇವಿಗೆ ಯಾವ ಆಪತ್ತು ಒದಗಿ ಬರಬಾರದು. ಆ ಕಾರಣಕ್ಕೋಸ್ಕರ ಆಕೆಯ ರಕ್ಷಣೆಯಲ್ಲಿ ನೀನಿರು. ಯಾವತ್ ಪೃಷತಮೇಕೇನ ಸಾಯಕೇನ ಹನ್ಯಹಂ ಹತ್ವೈತಚ್ಚರ್ಮಚಾದಾಯ ಶೀಘ್ರಮೇಶ್ಯಾಮ ಲಕ್ಷ್ಮಣ. ಇವನ ಸಂಹಾರಕ್ಕೆ ಬಹಳ ಹೊತ್ತೇನು ಬೇಕಾಗೋದಿಲ್ಲ. ಒಂದೇ ಒಂದು ಬಾಣದ ಏಟಿನಿಂದಾಗಿ ಆ ಮಾರೀಚನ್ನು ಸಂಹರಿಸುವ ಸಾಮರ್ಥ್ಯ ನನಗಿದೆ. ಹಾಗಾಗಿ ಅದನ್ನು ಆ ಕಡೆ ಹೋಗಿ ಬರೋ ತನಕ ಈ ಕಡೆ ನಿನ್ನ ಗಮನ ಇಟ್ಟಿರು. ಪ್ರದಕ್ಷಿಣೇನಾತಿ ಬಲೇನ ಪಕ್ಷಿಣ ಜಟಾಯುಷ ಬುದ್ಧಿಮದಾಜ ಲಕ್ಷ್ಮಣ ಭವಾಪ್ರಮತ್ತಃ ಪ್ರತಿಗೃಹ್ಯ ಮೈಥಿಲಿಂ ಪ್ರತಿಕ್ಷಣಂ ಸರ್ವತ ಏವ ಶಂಕಿತಃ. ಲಕ್ಷ್ಮಣ, ಆಶ್ರಮದಲ್ಲಿರೋವಾಗ ಸೀತಾದೇವಿಯ ರಕ್ಷಣೆಗೋಸ್ಕರ ನಿಂತವನು ನೀನು ಹೇಗಿದ್ದಿರಬೇಕು? ಯಾವ ಕ್ಷಣದಲ್ಲಾದರೂ ಯಾವ ಮೂಲೆಯಿಂದಲಾದರೂ ಆಪತ್ತು ಒದಗಿ ಬಂದೀತು ಅನ್ನೋ ಬುದ್ಧಿಯಿಂದ ಸೀತಾದೇವಿಯ ರಕ್ಷಣೆಗೆ ನೀನು ನಿಂತಿರು. ಜೊತೆಗೆ ನಿನ್ನ ಸಹಾಯಕ್ಕೆ ಮೊನ್ನೆ ತಾನೇ ಪರಿಚಿತನಾಗಿರುವಂತಹ ಆ ಜಟಾಯು ಯಾರಿದ್ದಾನೆ ಅವನನ್ನು ಇಟ್ಟುಕೋ. ಇಬ್ಬರು ಸೇರಿ ಆ ಸೀತಾದೇವಿಯ ರಕ್ಷಣೆಯಲ್ಲಿ ಜಾಗೃತರಾಗಿರಿ ಅಂತ ಹೇಳಿಕೊಂಡು ಶ್ರೀರಾಮಚಂದ್ರ ಲಕ್ಷ್ಮಣನಿಗೆ ಆದೇಶ ನೀಡಿ ಆ ಮಾರೀಚನ ಬೆನ್ನು ಹತ್ತಿ ಹೊರಟಿದ್ದಾನೆ ಎಂಬಲ್ಲಿಗೆ ಇವತ್ತಿನ ಪ್ರವಚನ ಮುಕ್ತಾಯಗೊಳಿಸ್ತಾ ಇದ್ದೇವೆ. ಕೃಷ್ಣಾರ್ಪಣ.